ವೆಲ್ಕಮ್ ಬ್ಯಾಕ್. ಕಾಲ್ತುಳಿತ ಕೇಸ್ನಲ್ಲಿ ಈಗಾಗಲೇ 4 ಬಂಧನ ಆಗಿದೆ. ನಿಖಿಲ್ ಸೋಸಲೆ ಆರ್ಸಿಬಿ ಮಾರ್ಕೆಟಿಂಗ್ ನ ಹೆಡ್ ಆಗಿದ್ದಾರೆ. ಇನ್ನು ಸುಮಂತ್ ಡಿಎನ್ಎ ಮ್ಯಾನೇಜರ್ ಆಗಿದ್ದಾರೆ. ಸುನಿಲ್ ಮ್ಯಾಥ್ಯೂ ಡಿಎನ್ಎ ಉಪಾಧ್ಯಕ್ಷ. ಇನ್ನು ಕಿರಣ್ ಡಿಎನ್ಎ ಸಿಬ್ಬಂದಿ ಆಗಿದ್ದಾರೆ. ಡಿಸಿಪಿ ಅಕ್ಷಯ್ ಎಂ ನೇತೃತ್ವದಲ್ಲಿ ಬಂಧಿತರ ಹೇಳಿಕೆಯನ್ನ ಕೂಡ ಈಗಾಗಲೇ ದಾಖಲು ಮಾಡಿಕೊಳ್ಳಲಾಗಿದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಕೂಡ ಮಾಡಲಾಯಿತು. ಮೆಡಿಕಲ್ ಟೆಸ್ಟ್ ಅನ್ನ ಮುಗಿಸಿಕೊಂಡು ಈಗಾಗಲೇ ಪೊಲೀಸರು ಕರೆದುಕೊಂಡು ಹೋದ್ರು. ಜೊತೆಗೆ ನ್ಯಾಯಾಂಗ ಬಂಧನಕ್ಕೂ ಕೂಡ ವಿಧಿಸಲಾಗಿದೆ. ಇವರನ್ನ 19ರವರೆಗೂ ಕೂಡ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿರುವಂಥದ್ದು. ನಿಖಿಲ್ ಸೋಸ್ಲೆ ಆರ್ಸಿಬಿ ಮಾರ್ಕೆಟಿಂಗ್ ಹೆಡ್ ಆಗಿದ್ದಾರೆ. ಸುಮಂತ್ ಡಿಎನ್ಎ ಮ್ಯಾನೇಜರ್, ಸುನಿಲ್ ಮ್ಯಾಥ್ಯೂ ಡಿಎನ್ಎ ಉಪಾಧ್ಯಕ್ಷ, ಇನ್ನು ಕಿರಣ್ ಡಿಎನ್ಎ ಸಿಬ್ಬಂದಿ ಆಗಿದ್ದಾರೆ. ಡಿಸಿಪಿ ಅಕ್ಷಯ್ ಎಂ ನೇತೃತ್ವದಲ್ಲಿ ಬಂಧಿತರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಯಿತು. ಮೆಡಿಕಲ್ ಟೆಸ್ಟ್ ಮುಗಿಸಿಕೊಂಡು ಆನಂತರವಾಗಿ ಪೊಲೀಸರು ಕೋರ್ಟ್ನ ಮುಂದೆ ಕೂಡ ಹಾಜರುಪಡಿಸಿದ್ರು. ಆನಂತರವಾಗಿ 19 ದಿನಗಳ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿದೆ. ಇನ್ನು ಸಣ್ಣವರು ವಶಕ್ಕೆ, ದೊಡ್ಡವರು ಹಾಗಿದ್ರೆ ನಾಪತ್ತೆಯಾದ್ರ ಅಲ್ಲ, ಸಣ್ಣ ಸಣ್ಣ ಮೀನುಗಳು ಸಿಕ್ಕಾಕೊಂಡು ಬಟ್ ದೊಡ್ಡ ತಿಮಿಂಗಳ ಮಾತ್ರ ಮಿಸ್ ಆಯ್ತೇನೋ ಈ ಘಟನೆಯಲ್ಲಿ ಅಂತ ಅನಿಸ್ತಾ ಇದೆ ಅಲ್ವಾ? ಈ ಪ್ರಕರಣವನ್ನ ನೋಡ್ತಾ ಇದ್ರೆ ಅಥವಾ ಈಗಾಗಲೇ ಏನು ಅರೆಸ್ಟು, ವರ್ಗಾವಣೆ, ಅಮಾನತು ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಮೀನುಗಳು ಮಾತ್ರ ಸಿಕ್ಕಾಕೊಂಡು ತಿಮಿಂಗಳ ಮಿಸ್ ಆದಂತೆ ಕಾಣಿಸ್ತಾ ಇದೆ. ಕೆಸಿಎ ಟಿಕೆಟ್ ಕೌಂಟರ್ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ 2 ವಶಕ್ಕೆ ಪಡೆಯಲಾಗಿದೆ. ಘಟನೆಯ ಬಗ್ಗೆ ವಶಕ್ಕೆ ಪಡೆದಿರುವಂತಹ 2ರಿಂದಲೂ ಮಾಹಿತಿ ಸಂಗ್ರಹ ಮಾಡಲಾಗಿದೆ. 2 ದಿನಗಳಿಂದ ತಲೆಮರೆಸಿಕೊಂಡಿದ್ದಾರೆ ಕೆಸಿಎ ದಿಗ್ಗಜರು. ಕೆಸಿಎ ಅಧ್ಯಕ್ಷ ರಘುರಾಮ್ ಭಟ್ ಜೊತೆಗೆ ಗೌರವಾಧ್ಯಕ್ಷ ಶ್ರೀರಾಮ್, ಕೆಸಿಎ ಕಾರ್ಯದರ್ಶಿ ಎ ಶಂಕರ್, ಖಜಾಂಚಿ ಜೈರಾಮ್ ನಾಪತ್ತೆಯಾಗಿದ್ದಾರೆ. ಮತ್ತೋರ್ವ ಐಪಿಎಸ್ ಅಧಿಕಾರಿಯನ್ನ ವರ್ಗ ಮಾಡಲಾಗಿದೆ. ಗುಪ್ತಚರ ಇಲಾಖೆ ಲೋಪದ ಬಗ್ಗೆ ಪ್ರಶ್ನೆಯನ್ನ ಎತ್ತಿರ್ತಾರೆ ಪ್ರತಿಪಕ್ಷ. ಗುಪ್ತಚರ ಇಲಾಖೆ ಎಡಿಜಿಪಿ ಹೇಮಂತ್ ನಿಂಬಾಳ್ಕರ್ ಅವರನ್ನ ಎತ್ತಂಗಡಿ ಮಾಡಲಾಗಿದೆ. ಆ ಸ್ಥಾನಕ್ಕೆ ಇನ್ನು ಎಸ್ ರವಿ ಅವರನ್ನ ಕೂರಿಸಲಾಗಿದೆ. ವಾರ್ತಾ ಇಲಾಖೆಯ ಆಯುಕ್ತರ ಜೊತೆಗೆ ಹೆಚ್ಚುವರಿಯಾಗಿ ಗುಪ್ತಚರ ಇಲಾಖೆ ನೀಡಲಾಗಿತ್ತು. ಈಗ ಗುಪ್ತಚರ ಇಲಾಖೆಗೆ ಎಸ್ ರವಿ ಅವರನ್ನ ಕೂಡ ನೇಮಕ ಮಾಡಲಾಗಿದೆ. ಪ್ರತಿಪಕ್ಷಗಳ ಟೀಕೆಗೆ ಮಣಿದು ನಿಂಬಾಳ್ಕರ್ ವರ್ಗಾವಣೆಗೊಳಿಸಿ ಆದೇಶವನ್ನ ನೀಡಲಾಗಿದೆ. ಇನ್ನು ಗೋವಿಂದ ರಾಜ್ ಅವರಿಗೂ ಕೂಡ ಕೊಟ್ಲಾಯಿತು ಈ ಒಂದು ಘಟನೆಯಲ್ಲಿ. ನೋಡಿ, 5 ಅಧಿಕಾರಿಗಳ ಅಮಾನತ್ತು, ಒಬ್ಬ ಅಧಿಕಾರಿಯ ವರ್ಗಾವಣೆ, ಜೊತೆಗೆ 4 ಅಂದ್ರೆ ಆರ್ಸಿಬಿ ಮತ್ತು ಡಿಎನ್ಎ ಸಿಬ್ಬಂದಿಗಳಿಗೆ ಏನಿದ್ರು ಅವರನ್ನ ಅರೆಸ್ಟ್ ಮಾಡಲಾಗಿರೋದು. ಅಂದ್ರೆ ಟೋಟಲ್ 11 ಆಯ್ತು. ಈಗ ಗೋವಿಂದ ರಾಜ್ ಅವರನ್ನು ಒಳಗೊಂಡಂತೆ. ಗೋವಿಂದ ರಾಜ್ ಯಾರು? ಸಿಎಂ ರಾಜಕೀಯ ಕಾರ್ಯದರ್ಶಿ ಅವರು. ಈಗ 11 ಸಾವಾಯಿತು, 11 ತಲೆದಂಡ ಆಯಿತು. ಸಿಎಂ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಎಂಎಲ್ಸಿ ಕೆ ಗೋವಿಂದರಾಜ್ ಕೋಕ್ ನೀಡಲಾಯಿತು. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಸಿಎಂ ಮೇಲೆ ಒತ್ತಡವನ್ನ ಹೇರಿದ್ದು ಗೋವಿಂದರಾಜ್ ಅಂತೆ. ಗೋವಿಂದರಾಜ್ ಮಾತು ಯಾಕೆ ಕೇಳಬೇಕಿತ್ತು? ಸಿಎಂ ಕಾರ್ಯದರ್ಶಿ ಓಕೆ, ಅವರು ಅಡ್ವೈಸ್ ಮಾಡ್ತಾರೆ, ಹೇಳ್ತಾರೆ, ಅವರು ಹಾಗಂತ ಕೇಳ್ಬಿಡದ? ಅವ್ರಿಗೂ ಕೂಡ ಜ್ಞಾನ ಇರುತ್ತಲ್ವಾ? ಒತ್ತಡ ಹಾಕಿದ್ರು ಅಂದ್ರೆ ಕೇಳ್ಬಿಡ್ತಾರ? ಸಿಎಂ ಸೈನ್ ಮಾಡ್ಬಿಡ್ತಾರ? ಪ್ರಕರಣದಿಂದ ತೀವ್ರ ಮುಜುಗರಕ್ಕೆ ಒಳಗಾಗ್ತಾ ಇದೆ ರಾಜ್ಯ ಸರ್ಕಾರ. 100% ಗೊತ್ತಾಗ್ತಾ ಇದೆ ಯಾರಿಂದ ತಪ್ಪಾಯ್ತು ಅಂತ. ಬಟ್ ತಪ್ಪಿಸ್ಕೊಳ್ಳಕ್ಕೆ ಬಹಳಷ್ಟು ಟ್ರಿಕ್ಸ್ ಮಾಡ್ತಾ ಇದ್ದಾರೆ, ನುಸುಳ್ತಾ ಇದ್ದಾರೆ. ಬಟ್ ಆಗ್ತಾ ಇಲ್ಲ. ಮತ್ತೆ ಆರೋಪ ರಾಜ್ಯ ಸರ್ಕಾರದ ಮೇಲೆನೆ ಹೋಗ್ತಾ ಇದೆ. ಎಲ್ಲರೂ ಕೂಡ ಬೊಟ್ಟು ಮಾಡ್ತಾ ಇರೋದು ಆ ಕಡೆನೆ. ಆಪ್ತರ ಆಕ್ರೋಶಕ್ಕೆ ಮಣಿದು ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆರವು ಮಾಡಲಾಗಿದೆ. ಸರ್ಕಾರ ಫುಲ್ ಅಲರ್ಟ್ ಆಗಿದೆ. ಈಗ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ವಿಧಾನಸೌಧದಲ್ಲಿ ಸಿಎಂ ಭೇಟಿಯಾಗಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಸಿಎಂ ಆಪ್ತ ಸಚಿವರು ಕೆಲ ಅಧಿಕಾರಿಗಳೊಂದಿಗೆ ಸಿಎಂ ಪರ ಮಾತುಕತೆಯನ್ನ ಮಾಡಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಕಾನೂನು ಹೋರಾಟದ ಬಗ್ಗೆ ಚರ್ಚೆಯಾಗಿದೆ. ಇಡೀ ಸರ್ಕಾರವನ್ನ ಟೀಕೆ ಮಾಡಿದಂತಹ ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ವಿರುದ್ಧ ದಳಪತಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ತೀವ್ರವಾಗಿ ಸರ್ಕಾರ ಮುಜುಗರಕ್ಕೆ ಒಳಗಾಗ್ತಾ ಇದೆ. ನೋಡಿ, ಸರ್ಕಾರವನ್ನೇ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸ್ತಾ ಇದೆ. ಕೋರ್ಟ್ನಲ್ಲಿ ಕೂಡ ಪ್ರಶ್ನೆ ಮಾಡಲಾದಂತಹ ಸಂದರ್ಭದಲ್ಲಿ ಅಥವಾ ಕೆಎಸ್ಸಿಎ ಏನ್ ಹೇಳ್ತಾ ಇದೆ? ಕೆಎಸ್ಸಿಎ ವಕೀಲ ಪರವಾಗಿ ವಾದವನ್ನ ಮಾಡಿದಂತಹ ವಕೀಲರು ಏನ್ ಹೇಳಿದ್ರು? ಎಸ್, ಸರ್ಕಾರ ಸೈನ್ ಮಾಡಿದ್ದು ಅಂತ. ವಾಪಸ್ ಅಲ್ಲಿಗೆ ಬಂತು. ಆಯ್ತು, ಅನುಮತಿ ಕೇಳಿದ್ವಿ, ಕೊಟ್ಟಿದ್ಯಾರು? ಅನುಮತಿ ನಾವು ಕೇಳ್ತೀವಿ, ಕೊಟ್ಟಿದ್ಯಾರು ಪರ್ಮಿಷನ್ ಅನ್ನ? ಪ್ರಶ್ನೆ ಇಲ್ಲಿ. ಈಗ ಅವ್ರಿಗೆ ಪನಿಷ್ಮೆಂಟ್ ಇಲ್ವಾ? ಹಾಗಾದ್ರೆ ನಮಗ್ ಮಾತ್ರನಾ? ನಾವು ಕೇಳಿದ್ವಿ ಸರಿ, ಪರ್ಮಿಷನ್ ಕೊಟ್ಟವರು ಅವರು ಕೊಡಲ್ವಾ ಪನಿಷ್ಮೆಂಟು? ಇದು ಜನರ ಪ್ರಶ್ನೆ.